ರಾಜ್ಯ ಕಂಡಂತಹ ಮಾಜಿ ಸಿ ಎಂ ಎಸ್ ಎಂ ಕೃಷ್ಣ ಅವರು ನಿಧನರಾಗಿದ್ದಾರೆ. ಎಸ್ ಎಂ ಕೃಷ್ಣ ಅಂದಾಕ್ಷಣ ಕನ್ನಡ ಚಿತ್ರರಂಗದ ಅನೇಕರು ಅವರ ಭಾಳಷ್ಟು ನೆನಪಿಸ್ಕೋತಾರೆ. ಅದಕ್ಕೆ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರು ಸುರಕ್ಷಿತವಾಗಿ ವೀರಪ್ಪನ್ ಏನು ಅಪಹರಣ ಮಾಡಿದ್ರು ಅಲ್ಲಿಂದ ಬಂದಾಗ. ಎಸ್ ಎಂ ಕೃಷ್ಣ ಅವರು ಸಿ ಎಂ ಆದಂಥ ಅವಧಿಯಲ್ಲಿ 2000 ಇಸ್ವಿಯಲ್ಲಿ ಜುಲೈ 30ನೇ ತಾರೀಕಂದು ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆಗಿತ್ತು. ವೀರಪ್ಪನವರು ಕಿಡ್ನಾಪ್ ಮಾಡಿದರು. ಆ ಸಂದರ್ಭದಲ್ಲಿ ಸಿ ಎಂ ಆಗಿದ್ದವರು ಇದೇ ಎಸ್ ಎಂ ಕೃಷ್ಣ ಅವರು. ಆ ವೇಳೆ ಹೆಂಗಿತ್ತಂದರೆ ಇಡೀ ಕರ್ನಾಟಕವೇ ದಗ ಹೊತ್ತಿ ಉರಿಯುವಂಥ ಪರಿಸ್ಥಿತಿ. ಗಲಾಟೆಗಳು, ಪ್ರತಿಭಟನೆಗಳು, ಆಕ್ರೋಶಗಳು ಎಲ್ಲ ವ್ಯಕ್ತಪಡಿಸ್ತಾ ಇದ್ದರು. ಆದರೆ ಆ ಸಂದರ್ಭದಲ್ಲಿ ತುಂಬಾ ತಾಳ್ಮೆ ಕಳೆದುಕೊಳ್ಳದೇನೆ ತುಂಬ ಸೂಕ್ಷ್ಮವಾಗಿ ಗಂಭೀರವಾದ ವಿಷಯವನ್ನು ಅರ್ಥ ಮಾಡಿಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬಿಡಿಸ್ಕೊಂಡು ಕರ್ಕೊಂಬರೋಲ್ಲಿ ಯಶಸ್ವಿಯಾದಂಥ ಪಾತ್ರ ನಿರ್ವಹಿಸಿದ್ದು ಇದೇ ಎಸ್ ಎಂ ಕೃಷ್ಣ. ಹಾಗಾಗಿ ಇಡೀ ಕನ್ನಡ ಚಿತ್ರರಂಗ ಎಸ್ ಎಂ ಕೃಷ್ಣ ಅವರ ಈ ಕಾರ್ಯವನ್ನು ಸದಾ ನೆನಪಿಸ್ಕೊಂತಲೇ ಇರ್ತದೆ. ಸೊ ಇವತ್ತು ಕೂಡ ಅವರು ನಿಧನರಾದರೂ ಕೂಡ ಭಾಳಷ್ಟು ಸಿನಿಮಾ ರಂಗದ ಗಣ್ಯರು ಎಸ್ ಎಂ ಕೃಷ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಆದಂಥ ಸಂದರ್ಭದಲ್ಲಿ ಅವರ ಪಾತ್ರ ಎಷ್ಟು ಚೆನ್ನಾಗಿತ್ತು, ಎಷ್ಟು ಸೂಕ್ಷ್ಮವಾಗಿ ಅದನ್ನು ನಿರ್ವಹಿಸಿದ್ರು ಅನ್ನೋದನ್ನು ಭಾಳ ಹೇಳ್ತಾ ಹೋಗ್ತಾರೆ. ಎಸ್ ಎಂ ಕೃಷ್ಣ ಸಿ ಎಂ ಆದಂಥ ಸಂದರ್ಭದಲ್ಲಿ ನಡೆದಂಥ ಈ ಅಪಹರಣ ನಿಜಕ್ಕೂ ಇಡೀ ರಾಜ್ಯ ಅಷ್ಟೇ ಅಲ್ಲ, ಇದು ವಿಶ್ವಾದ್ಯಂತ ಸುದ್ದಿಯಾಗಿತ್ತು. 2 ರಾಜ್ಯಗಳ ನಡುವೆ ಸಾಕಷ್ಟು ವೈರತ್ವ ನಡೆಯುವಂಥ ಸಂದರ್ಭ ಅದು. ಒಂದು ತಮಿಳುನಾಡು, ಇನ್ನೊಂದು ಕರ್ನಾಟಕ, 2 ರಾಜ್ಯಗಳ ನಡುವೆ ಕಿತ್ತಾಟಗಳು ಕೂಡ ಶುರುವಾಗ್ತಾ ಇದ್ದಂಥ ಸಂದರ್ಭ. ಆ ಸಂದರ್ಭನ ತುಂಬ ಸೂಕ್ಷ್ಮವಾಗಿ ಯಶಸ್ವಿಯಾಗಿ ನಿರ್ವಹಿಸಿದ್ದು ಇದೇ ಎಸ್ ಎಂ ಕೃಷ್ಣ ಅವರು. ಎಸ್ ಎಂ ಕೃಷ್ಣ ಅವರು ಯಾವಾಗ ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಆಗುತ್ತೆ ಆಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ಎಸ್ ಎಂ ಕೃಷ್ಣ ಅವರಿಗೆ ಕಾಲ್ ಮಾಡ್ತಾರೆ. ಸೊ ಅವರ ಆಪ್ತರಿಗೆ ಒಂದು ಕಾಲ್ ಮಾಡಿಬಿಟ್ಟು ಮಾತಾಡಬೇಕು ಮುಖ್ಯಮಂತ್ರಿಗಳು ಬಳಿ ಅಂತ ಹೇಳಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರ ಆಪ್ತರು ಪಾರ್ವತಮ್ಮ ರಾಜ್ಕುಮಾರ್ ಫೋನ್ ಮಾಡ್ತಾ ಇದ್ದಾರೆ, ಮಾತಾಡಬೇಕಂತೆ ಅಂತ ಕೊಡ್ತಾರೆ. ಆ ಸಂದರ್ಭದಲ್ಲಿ ಮಾತಾಡುವಾಗ ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡಲಾಗಿದೆ, ವೀರಪ್ಪನವರು ಗಾಜನೂರಿನ ಮನೆಯಿಂದ ಕರ್ಕೊಂಡೋಗಿದ್ದಾರೆ, ನಾನೀಗ ಮೈಸೂರಲ್ಲಿದ್ದೀನಿ, ಈಗ ಮತ್ತೆ ಬೆಂಗಳೂರಿಗೆ ಬರ್ತೀನಿ, ಬರಲಿಕ್ಕೆ 2 ತಾಸು ಆಗುತ್ತೆ ಅಂಥೇಳಿ ಪಾರ್ವತಮ್ಮನ ಹೇಳಿದ್ದಾರೆ. ಈ ಮಾತನ್ನು ಕೇಳಿದ ತಕ್ಷಣ ಎಸ್ ಎಂ ಕೃಷ್ಣ ನಿಜಕ್ಕೂ ಒಂದು ರೀತಿಯ ಶಾಕ್ಗೆ ಒಳಗಾಗ್ತಾರೆ. ಆ ಟೈಮ್ನಲ್ಲಿ ಏನು ಮಾಡಬೇಕಂತ ಕೂಡ ಅವರಿಗೆ ದೋಚೋದಿಲ್ಲ. ತಕ್ಷಣವೇ ಎಲ್ಲ ಅವರ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳನ್ನು ಕರೆಸಿ ಕೂಲಂಕಷವಾಗಿ ವಿಚಾರವನ್ನು ಚರ್ಚೆ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ಪಾರ್ವತಮ್ಮ ರಾಜ್ಕುಮಾರ್ ಬೆಂಗಳೂರಿಗೆ ಬಂದಿಳಿದಿರ್ತಾರೆ. ಏನು ಮಾಡಬೇಕಂತ ಕೂಡ ಎಸ್ ಎಂ ಕೃಷ್ಣ ಅವರಿಗೆ ಗೊತ್ತಾಗೋದಿಲ್ಲ. ತಕ್ಷಣವೇ ಅವರು ಅಂದಿನ ಏನು ಮುಖ್ಯಮಂತ್ರಿ ಇದ್ದರು ಕರುಣಾನಿಧಿಯವರಿಗೂ ಕೂಡ ಕಾಲ್ ಮಾಡ್ತಾರೆ. ನೀವೇನು ಮಾಡ್ತಿರೋ ಗೊತ್ತಿಲ್ಲ, ನೀವು ಇದನ್ನು ಭಾಳ ಸೂಕ್ಷ್ಮವಾಗಿ ಈ ವಿಚಾರವನ್ನು ಪರಿಗಣಿಸಿ ರಾಜ್ಕುಮಾರ್ ಅವರ ಬಿಡುಗಡೆಗೆ ಸಹಕರಿಸಬೇಕು ಅಂತ ಕೂಡ ಹೇಳ್ತಾರೆ. ಇದು ನಾನು ಆದಷ್ಟು ಬೇಗ ಚೆನ್ನೈಗೆ ಬರ್ತೀನಿ ಅಂತ ಹೇಳಿದರೆ ಎಸ್ ಎಂ ಕೃಷ್ಣ ಕೂಡ ಚೆನ್ನೈಗೆ ಹೋಗ್ತಾರೆ. ಚೆನ್ನೈಗೆ ಹೋದ ಬಳಿಕ ಏನು ಮಾಡೋಕೆ ಅನ್ನೋದು ಗೊತ್ತಾಗಲ್ಲ. ಸೊ ಅಲ್ಲಿ ಯಾರನ್ನೆಲ್ಲ ಕಳಿಸ್ಬೇಕು ಅನ್ನೋ ಗೊಂದಲ ಕೂಡ ಇರುತ್ತೆ. ಆಗ ನಕ್ಕೀರನ್ ಗೋಪಾಲನ್ ಅಂಥೇಳಿ ಒಬ್ಬ ಪತ್ರಕರ್ತ ಇರ್ತಾರೆ. ಆ ಪತ್ರಕರ್ತನಿಗೂ ಮತ್ತು ವೀರಪ್ಪನವ್ರಿಗೂ ಒಂದಿಷ್ಟು ಸಂಬಂಧ ಇರುತ್ತೆ. ಅಂದರೆ ಆಗಾಗ ಅವರು ಕಾಡಿಗೆ ಹೋಗಿ ವೀರಪ್ಪನವ್ರನ್ನ ಸಂದರ್ಶನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಹಾಗಾಗಿ ಅವ್ರನ್ನ ಕಳಿಸಿದರೆ ಚೆನ್ನಾಗಿರುತ್ತೆ, ಅವಳು ಮಾತಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ನಕ್ಕೀರನ್ ಗೋಪಾಲನ್ ಅವ್ರನ್ನ ಕರೆದು ಮಾತಾಡ್ತಾರೆ. ಆದರೆ ನಕ್ಕೀರನ್ ಗೋಪಾಲನ್ ಮಾತಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಎಸ್ ಎಂ ಕೃಷ್ಣ ಅವರು ಮನವಿ ಮಾಡ್ತಾರೆ, ಏನಾದರೂ ಮಾಡಿ ಇದು ಅಣ್ಣವ್ರನ್ನ ಬಿಡಿಸ್ಕೊಂಬರೋಕ್ಕೆ ಅಥವಾ ವೀರಪ್ಪನವರ ಬೇಡಿಕೆಗಳು ಏನೇ ಇದ್ರೂ ಕೂಡ ಅದನ್ನು ಇತ್ಯರ್ಥಪಡಿಸೋಣ, ಫಸ್ಟು ಸುರಕ್ಷಿತವಾಗಿ ರಾಜ್ಕುಮಾರ್ ಅವ್ರನ್ನ ಕರೆತರೋಂಥ ಪ್ರಯತ್ನ ಆಗಬೇಕು, ನೀವು ಮಾತಾಡಬೇಕು ಅಂತೇಳಿ ಮನವಿ ಕೂಡ ಮಾಡ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ನಡೆದಂಥ ಘಟನೆಗಳು ಭಾಳಷ್ಟು. ಆದರೆ ಸಂಪರ್ಕ ಮಾಡಿದ ನಂತರ ರಾಜ್ಕುಮಾರ್ ಹೆಚ್ಚು ಕಮ್ಮಿ 108 ದಿನಗಳ ಕಾಲ ಕಾಡಿನಿರ್ತಾರೆ. 108 ದಿನಗಳ ಕಾಲವೂ ಕೂಡ ಎಸ್ ಎಂ ಕೃಷ್ಣ ಅವರಿಗೆ ನಿಜಕ್ಕೂ ಒಂದೊಂದು ದಿನ ಕೂಡ ಅಗ್ನಿ ಪರೀಕ್ಷೆ ಅಂತಲೇ ಆಗಿತ್ತು. ಭಾಳ ಸೂಕ್ಷ್ಮವಾಗಿ ಈ ವಿಚಾರವನ್ನು ಪರಿಗಣಿಸಿದಂಥ ಎಸ್ ಎಂ ಕೃಷ್ಣ ಅವರು ಇಡೀ ರಾಜ್ಯದ ಜನತೆಗೆ ಮನವಿ ಮಾಡ್ತಾರೆ, ಸಂಸ್ಥೆಗಳಿಗೂ ಕೂಡ ಮನವಿ ಮಾಡ್ತಾರೆ, ಯಾರೂ ಕೂಡ ಗದ್ದಲ ಮಾಡಬೇಡಿ, ಯಾರೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ಬೇಡಿ, ಅಣ್ಣವರಿಗೆ ಏನೂ ಆಗಲ್ಲ, ನಾವು ಕರ್ಕೊಂಬರುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಭರವಸೆ ಕೊಡ್ತಾರೆ. ಮಾತಿನ ಪ್ರಕಾರ, ಭರವಸೆ ಪ್ರಕಾರ ಅಣ್ಣವ್ರನ್ನ 108 ದಿನಗಳ ಬಳಿಕ
ಯಶಸ್ವಿಯಾಗಿ ಕರ್ಕೊಂಬರುವಂಥ ಪ್ರಯತ್ನವನ್ನು ಎಸ್ ಎಂ ಕೃಷ್ಣ ಮತ್ತು ಅಂದಿನ ಸರ್ಕಾರ ಮಾಡುತ್ತೆ. ಎರಡೂ ಉಭಯ ಸರ್ಕಾರಗಳು ಕೂಡ ಅಣ್ಣವನ್ನ ಕರ್ಕೊಂಬರುವಲ್ಲಿ ಯಶಸ್ವಿಯಾಗ್ತವೆ. ಅದಷ್ಟೇ ಅಲ್ಲ, ವಿಧಾನಸೌಧದಲ್ಲಿ ಒಂದು ದೊಡ್ಡ ಪತ್ರಿಕಾಗೋಷ್ಠಿ ನಡೆಯುತ್ತೆ. ಸುಮಾರು ಗಂಟೆಗಟ್ಟಲೆ ನಡೆಯುವಂಥ ಪತ್ರಿಕಾಗೋಷ್ಠಿ ಅದು. ಆ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಕೂಡ ಇರ್ತಾರೆ. ಸುದೀರ್ಘವಾಗಿ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲ ವಿಚಾರವನ್ನು ಹಂಚಿಕೊಳ್ತಾರೆ. ಆದರೆ ಎಲ್ಲೋ ಒಂದು ಕಡೆಗೆ ಎಸ್ ಎಂ ಕೃಷ್ಣ ಅವರು ನಮ್ಮ ಬಿಡುಗಡೆಗೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು ಅನ್ನೋದನ್ನು ಅಣ್ಣವರು ಕೂಡ ಮಾತಲ್ಲಿ ಮರೆತು ಹೋಗ್ತಾರೆ. ಸೊ ಅದು ಎಲ್ಲ ಒಂದು ಕಡೆಗೆ ಅವರಿಗೆ ಧನ್ಯವಾದ ಕೂಡ ಹೇಳೋದಿಲ್ಲ ಅಣ್ಣವರು. ಸೊ ಈ ವಿಚಾರವನ್ನು ತಿಳ್ಕೊಂಡಂಥ ಎಸ್ ಎಂ ಕೃಷ್ಣ ಒಂದಿಷ್ಟೆಲ್ಲೋ ಸಣ್ಣದಾಗಿ ನೋವು ಕೂಡ ಆಗಿರುತ್ತೆ ಅವರಿಗೆ. ಈ ವಿಚಾರವನ್ನು ಒಬ್ಬ ಅಧಿಕಾರಿ ತಮ್ಮ ಪುಸ್ತಕದಲ್ಲಿ ಮೆನ್ಷನ್ ಕೂಡ ಮಾಡಿರ್ತಾರೆ. ಅಷ್ಟೇ ಅಲ್ಲ, ಎಲ್ಲ ವಿಚಾರಗಳು ಆದರೂ ಕೂಡ ಸಿನಿಮಾ ರಂಗದವರು ಆಮೇಲೆ ಅಣ್ಣವರ ಕುಟುಂಬ ಒಂದು ದಿನ ಹೋಗಿ ಎಸ್ ಎಂ ಕೃಷ್ಣ ಅವ್ರನ್ನ ಭೇಟಿ ಮಾಡಿ ಮನವಿ ಮಾಡಿ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವ್ರನ್ನ ಪ್ರೀತಿಯಿಂದ ಸನ್ಮಾನ ಕೂಡ ಮಾಡ್ತಾರೆ. ಸೊ ಎಸ್ ಎಂ ಕೃಷ್ಣ ಅವ್ರಿಗೆ ಬೇಜಾರಾಗಿದ್ದು ಅದೊಂದೇ ಕಾರಣಕ್ಕೆ. ಇಷ್ಟೆಲ್ಲ ಮಾಡಿದರೂ ಕೂಡ ಅಣ್ಣವರು ಒಂದೇ ಒಂದು ಸಣ್ಣ ಧನ್ಯವಾದ ಹೇಳಿಲ್ಲ ಅನ್ನೋ ಒಂದು ಎಲ್ಲೋ ಒಂದು ಅಳುಕಿತ್ತು. ಅದನ್ನು ಒಬ್ಬ ಅಧಿಕಾರಿ ತಮ್ಮ ಪುಸ್ತಕದಲ್ಲಿ ಬರೀತಾರೆ. ಅಷ್ಟೇ ಅಲ್ಲ, ಸ್ಮೃತಿ ವಾಹಿನಿ ಅನ್ನೋ ಒಂದು ಪುಸ್ತಕ ಏನು ಆತ್ಮಕಥನ ಇತ್ತು, ಆ ಆತ್ಮಕಥನದಲ್ಲೂ ಕೂಡ ಎಸ್ ಎಂ ಕೃಷ್ಣ ಅವರು ಈ ನಡೆದಿದ್ದಂಥ ಘಟನೆಯನ್ನು ಕೂಡ ವಿವರಿಸ್ತಾರೆ. ಸವಿವರವಾಗಿ ವಿವರಣೆ ಕೊಡ್ತಾ ಹೋಗ್ತಾರೆ. ಯಾವಾಗ ಅಣ್ಣವರ ಏನು ಕಿಡ್ನಾಪ್ ಘಟನೆ ಆಯಿತು, ಆ ಘಟನೆ ಆದ ಬಳಿಕ ನಡೆದಂಥ ಕಷ್ಟಗಳು, ಆದಂತಹ ಗೊಂದಲಗಳು, ಒದ್ದಾಟಗಳು ಮತ್ತು ಪಟ್ಟಂಥ ಕಷ್ಟಗಳು ಇವು ಎಲ್ಲವನ್ನು ತಮ್ಮ ಆ ಸ್ಮೃತಿ ವಾಹಿನಿಯ ಪುಸ್ತಕದಲ್ಲಿ ಮೆನ್ಷನ್ ಕೂಡ ಮಾಡ್ತಾರೆ. ಅಂದರೆ ತಮ್ಮ ವೃತ್ತಿ ಜೀವನದಲ್ಲಿ ಬಂದಂತಹ ದೊಡ್ಡ ಸವಾಲುಗಳೆಂದರೆ ಒಂದಿಷ್ಟು ಅವೆಲ್ಲವನ್ನು ಬಗೆಹರಿಸ್ಬೋದಿತ್ತು. ಆದರೆ ಈ ಕಿಡ್ನಾಪ್ ವಿಚಾರ ಬಂದಾಗ, ಯಾಕಂದರೆ ಎರಡು ರಾಜ್ಯಗಳ ನಡುವೆ ಭಾಳ ಸೂಕ್ಷ್ಮವಾದಂಥ ವಿಷಯ ಆಗಿದ್ದರಿಂದ ಅದನ್ನು ಬಗೆಹರಿಸೋದೇ ದೊಡ್ಡ ಸವಾಲಾಗಿತ್ತು ಅನ್ನೋ ಅಂಶವನ್ನು ಕೂಡ ಅವರು ಸ್ಮೃತಿ ವಾಹಿನಿ ಅನ್ನೋ ಪುಸ್ತಕದಲ್ಲಿ ಕೂಡ ಮೆನ್ಷನ್ ಮಾಡ್ತಾರೆ. ಅದೇನೇ ಇರಲಿ, ಎಸ್ ಎಂ ಕೃಷ್ಣ ಒಬ್ಬ ಶಿಸ್ತಿನ ರಾಜಕಾರಣಿ. ಅವರಿಗೆ ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಚೆನ್ನಾಗಿತ್ತು. ತುಂಬ ಸ್ಪಷ್ಟವಾಗಿ ಕನ್ನಡವನ್ನು ಮಾತಾಡ್ತಾಯಿದ್ರು. ಅಭಿವೃದ್ಧಿಯೇ ನನ್ನ ಧ್ಯೇಯ ಅಂತ ಅಂದ್ಕೊಂಡು ಸಾಕಷ್ಟು ಅಭಿವೃದ್ಧಿನ ಮಾಡಿದ್ರು. ಬರೀ ಬೆಂಗಳೂರು ಅಷ್ಟೆಲ್ಲ, ರಾಜ್ಯವನ್ನು ಕೂಡ ಅಭಿವೃದ್ಧಿ ಮಾಡೋದಕ್ಕೆ ಸಾಕಷ್ಟು ಶ್ರಮಪಟ್ಟವರು ಎಸ್ ಎಂ ಕೃಷ್ಣ. ಅನೇಕ ಶಿಷ್ಯರನ್ನು ಅವರು ಏನು ರಾಜಕಾರಣದಲ್ಲಿ ಕರ್ಕೊಂಡು ಬಂದಿದ್ದಾರೆ. ಸೊ ಅದರಲ್ಲಿ ಡಿ ಕೆ ಶಿ ಅವರು ಕೂಡ ಒಬ್ಬರು. ಸೊ ಡಿ ಕೆ ಶಿ ಅವರಿಗೆ ಎಸ್ ಎಂ ಕೃಷ್ಣ ಮೊದಲ ರಾಜಕೀಯ ಗುರು ಅಂತಲೇ ಹೇಳಲಾಗ್ತದೆ. ಅವರು ಕೂಡ ತುಂಬ ಭಾವುಕರಾಗಿ ಎಸ್ ಎಂ ಕೃಷ್ಣ ಅವರನ್ನು ತುಂಬ ಗುಣಗಾನ ಮಾಡಿದಂಥವ್ರು. ಅದೇನೇ ಇದ್ದರೂ ಕೂಡ ಎಸ್ ಎಂ ಕೃಷ್ಣ ಅಂದ ತಕ್ಷಣ ನೆನಪಾಗಿದೆ ಕನ್ನಡ ಸಿನಿಮಾ ಮಂದಿಗೆ ಅಣ್ಣವರು ಕಿಡ್ನಾಪ್ ಆದಂಥ ಸಂದರ್ಭದಲ್ಲಿ ತುಂಬ ಸೂಕ್ಷ್ಮ ವಿಚಾರವನ್ನು, ಎಲ್ಲೂ ಕೂಡ ದೊಡ್ಡ ಮಟ್ಟದ ಗಲಾಟೆ ಆಗದೇ ಇರೋ ರೀತಿಯಲ್ಲಿ ಅವನ್ನ ಕರ್ಕೊಂಬಿಡೋದಕ್ಕೆ ಶ್ರಮಪಟ್ಟಂಥ ಒಬ್ಬ ಧೀಮಂತ ರಾಜಕಾರಣಿ ಅನ್ನೋದು ನೆನಪಾಗುತ್ತೆ. ಒಟ್ಟಾರೆ ಎಸ್ ಎಂ ಕೃಷ್ಣ ಇವತ್ತು ನಮ್ಮೊಂದಿಗಿಲ್ಲ. ಆದರೂ ಕೂಡ ಅವರು ಮಾಡಿದಂಥ ಕಾರ್ಯಗಳು, ಅವರ ಬಿಟ್ಟು ಹೋದಂಥ ಆದರ್ಶಗಳು ಇವತ್ತು ನಮ್ಮ ಮುಂದಿದೆ. ಎಲ್ಲದಕ್ಕೂ ಹೆಚ್ಚಾಗಿ ಕನ್ನಡದ ಆರಾಧ್ಯ ದೈವ, ಕನ್ನಡದ ರಸಿಕರ ರಾಜ ಅಂತ ಕರೆಸ್ಕೊಂಡಂಥ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ತುಂಬ ಸುರಕ್ಷಿತವಾಗಿ ಕರ್ಕೊಂಬರುವಂಥ ಪ್ರಮುಖ ಪಾತ್ರ ವಹಿಸಿದಂಥ ಎಸ್ ಎಂ ಕೃಷ್ಣ ಅವ್ರನ್ನು ಸದಾ ಸಿನಿಮಾ ಮಂದಿ ನೆನಪಲ್ಲಿಟ್ಕೊಡ್ತಾರೆ.